ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. 2025-26 ಬೋರ್ಡ್ ಎಕ್ಸಾಮಿಗೆ ನಿಮ್ಗೆ ಆಲ್ರೆಡಿ 3 ಮಾಡೆಲ್ ಪೇಪರ್ಸ್ ಅನ್ನು 2 ಪ್ರಾಕ್ಟೀಸ್ ಪೇಪರ್ಸ್ ಅನ್ನು ಕೊಟ್ಟಿದ್ದಾರೆ. ಆ ಪ್ರಕಾರನೇ ನೀವು ಓದ್ಕೊಂಡ್ರು ಕೂಡ ಅದರಲ್ಲಿ ಒಂದು ಗ್ಯಾರಂಟಿ ನಿಮ್ಗೆ ಆನ್ಯುವಲ್ ಅಲ್ಲಿ ಬರುತ್ತೆ. ಸೊ ಅಂತಹ ಪ್ರಶ್ನೆಗಳನ್ನ ಎಲ್ಲಾ ಪ್ರಶ್ನೆಗಳನ್ನ ತಗೊಂಡು ನಾನು ನಿಮ್ ಮುಂದೆ ಬಂದಿದ್ದೀನಿ. ಪಾರ್ಟ್ ಬಿ 4th ಮೇನ್ ಆಗಿರುತ್ತೆ. 100 ವರ್ಡ್ಸ್ ಅಲ್ಲಿ ಬರೀರಿ ಅಂತಾರೆ. ಎಷ್ಟು ಆನ್ಸರ್ ಬರ್ಬೇಕು, ಏನ್ ಬರೀಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಎರಡೇ ಕ್ವಶನ್, ಈ ಎರಡೇ ಆನ್ಸರ್ ಅನ್ನ ನೀವು ಓದ್ಕೊಂಡ್ರೆ ಖಂಡಿತ ಯಾವ ತರ ಕ್ವಶನ್ ಕೊಟ್ರು ಬರೀಬಹುದು. ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿರುವಂತದ್ದು ಅಷ್ಟೇ. ಇಲ್ಲಿ ನೋಡಿ ಹೇಳ್ತೀನಿ, ನೀವು ಇವೆರಡೇ ಓದ್ಕೊಳ್ಳಿ. 100%, ನೋ ಡೌಟ್, 100% ಎರಡೇ ಓದ್ಕೊಂಡ್ರೆ ನಿಮ್ಗೆ ಪಕ್ಕ ಬರುತ್ತೆ. ಮಾಡೆಲ್ ಪೇಪರ್ 1 ನಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂಡ್ ಮಾಡೆಲ್ ಪೇಪರ್ 3 ನಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂಡ್ ಪ್ರಿಪರೇಟರಿ 2 ನಲ್ಲೂ ಕೂಡ ಇದೇ ಪ್ರಶ್ನೆ ಕೇಳಿದ್ದಾರೆ. ಸೇಮ್ ಕ್ವೆಶನ್ ಮೂರಲ್ಲೂ, ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 3, ಪ್ರಿಪರೇಟರಿ 2 ಅಲ್ಲೂ ಇದೇ ಪ್ರಶ್ನೆ ಬಂದಿದೆ. ಏನು? ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಇಂದ, ಜೈಲಿನಿಂದ ಆಚೆ ಹೋಗದೆ ಇರೋದಿಕ್ಕೆ ಆ ಪ್ರಿಸನರ್ ಅಥವಾ ಆ ಖೈದಿ ಕೊಟ್ಟಂತಹ ಕಾರಣಗಳೇನು, ಅಥವಾ ಅವನು ಯಾವ ರೀಸನ್ ಅನ್ನ, ಯಾವ ಕಾರಣಗಳನ್ನ ಕೊಡ್ತಾನೆ ನಾನು ಆಚೆ ಹೋಗಲ್ಲ ಅಂತ ಹೇಳೋದಿಕ್ಕೆ. ಅಥವಾ ಇನ್ನೊಂದು ಕ್ವೆಶನ್ ಏನಿದೆ, ವೈ ವಾಸ್ ದ ಕ್ರಿಮಿನಲ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್ ಇನ್ 2 ಡಿಯರ್ ಪಾಠದಲ್ಲಿ ಕ್ರಿಮಿನಲ್ಲು ರಿಲಕ್ಟೆಂಟ್ ಅಂದ್ರೆ ಹಿಂಜರಿಯೋದು ಅಥವಾ ತಿರಸ್ಕರಿಸ್ತಾನೆ ಆಚೆಗೆ ಹೋಗೋದಿಕ್ಕೆ ಒಪ್ಪೋದಿಲ್ಲ, ತಿರಸ್ಕರಿಸ್ತಾನೆ. ಯಾಕೆ? ಎರಡೂ ಪ್ರಶ್ನೆಗೆ ಇದೊಂದೇ ಉತ್ತರ ಬರೀರಿ ಸಾಕಾಗತ್ತೆ. ಆದ್ರೆ ನೀವು ಬರೀವಾಗ ಏನ್ ಮಾಡ್ಬೇಕು ಅಂದ್ರೆ, ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ದ ಪ್ರಿಸನರ್ ಫಾರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಆರ್ ಅಂತ ಈ ಕ್ವಶನ್ ಅಲ್ಲಿರೋ ಸ್ಟೇಟ್ಮೆಂಟ್ಸ್ ಅನ್ನ, ಇದನ್ನ ತಗೊಂಡು ಆನ್ಸರ್ ಅನ್ನ ಶುರು ಮಾಡ್ಬೇಕು. ಅದೇ ಈ ಕ್ವೆಶನ್ ಅಲ್ಲಿ ತಗೊಂಡ್ರೆ, ದ ಕ್ರಿಮಿನಲ್ ವಾಸ್ ರಿಲಕ್ಟೆಂಟ್ ಟು ಗೋ ಔಟ್ ಆಫ್ ದ ಪ್ರಿಸನ್ ಬಿಕಾಸ್ ಅಂತ ಬರಿಬೇಕು. ಅದು ಬಿಟ್ರೆ ಆನ್ಸರ್ ಸೇಮ್, ಇದೇ ಆನ್ಸರ್. ಅಂಡರ್ಸ್ಟುಡ್? ದ ಮಿನಿಸ್ಟರ್ ಸಜೆಸ್ಟೆಡ್ ದ ಕ್ರಿಮಿನಲ್ ಟು ರನ್ ಅವೇ. ಮಿನಿಸ್ಟರ್ ಆಚೆ ಹೋಗು ಅಂತ ಸಜೆಸ್ಟ್ ಮಾಡಿದ್ರು, ರನ್ ಅವೇ ಓಡಿ ಹೋಗು ಅಂತ ಸಜೆಸ್ಟ್ ಮಾಡ್ತಾರೆ. ಹಿ ವಾಸ್ ಆಲ್ಸೋ ಟೋಲ್ಡ್ ದಟ್ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್. ಆ ಮಿನಿಸ್ಟರ್ ಹೇಳ್ತಾನೆ, ನೀನು ಓಡಿ ಹೋದ್ರೆ ರಾಜ ಏನು ಅಂದ್ಕೊಳ್ಳಲ್ಲ. ದ ಕ್ರಿಮಿನಲ್ ರೆಫ್ಯೂಸ್ ಟು ರನ್ ಅವೇ. ಕ್ರಿಮಿನಲ್ ರನ್ ಅವೇ ಮಾಡೋದಿಕ್ಕೆ, ಓಡಿ ಹೋಗೋದಿಕ್ಕೆ ರಿಲಕ್ಟೆಂಟ್ ಅಥವಾ ರೆಫ್ಯೂಸ್ ಮಾಡ್ತಾನೆ. ಫ್ರಮ್ ದ ಪ್ರಿಸನ್, ಜೈಲಿನಿಂದ. ಹಿ ಹ್ಯಾಡ್ ನೋ ವೇ ಟು ಗೋ. ಅವ್ನಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ದ ಕಿಂಗ್ ಹ್ಯಾಡ್ ರೂಯಿನ್ ದಿಸ್ ಕ್ಯಾರೆಕ್ಟರ್ ಬೈ ದ ಡೆತ್ ಸೆಂಟೆನ್ಸ್. ಕಿಂಗ್, ರಾಜ, ಆತನ ವ್ಯಕ್ತಿತ್ವವನ್ನ ರೂಯಿನ್ ಅಂದ್ರೆ ನಾಶ ಮಾಡಿದ್ದಾರೆ, ವ್ಯಕ್ತಿತ್ವ ಹಾಳಾಗಿದೆ. ಆತನಿಗೆ ಡೆತ್ ಸೆಂಟೆನ್ಸ್ ಕೊಡೋದ್ರ ಮೂಲಕ ಅಂದ್ರೆ ಮರಣದಂಡನೆಯನ್ನ ವಿಧಿಸೋ ಮೂಲಕ ಆತನ ವ್ಯಕ್ತಿತ್ವ, ಆತನ ಕ್ಯಾರೆಕ್ಟರ್ ಹಾಳಾಗಿದೆ. ಸೊ ಆಚೆಗೆ ಹೋದ್ರೆ ಈತ ಜೈಲ್ವಾಸ ಅನುಭವಿಸೋನು ಅಂತ ಆಡ್ಕೋತಾರೆ ಅನ್ನುವ ಕಾರಣ. ಈ ಟ್ರೀಟೆಡ್ ಹಿಮ್ ಬ್ಯಾಡ್ಲಿ. ಆತನನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೋತಾನೆ ರಾಜ. ಇಟ್ ವಾಸ್ ನಾಟ್ ಫೇರ್. ಅದು ಸರಿ ಇರ್ಲಿಲ್ಲ. ಪೀಪಲ್ ವುಡಂಟ್ ಗಿವ್ ಹಿಮ್ ಎನಿ ವರ್ಕ್ ನೌ. ಈಗ ಆತ ಆಚೆಗೆ ಹೋದ್ರೆ ಜನ ಆತನ್ಗೆ ಯಾವುದೇ ಕೆಲಸ ಕೊಡಲ್ಲ. ದೇ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್. ಆತನ್ಗೆ ಎಲ್ರು ಮುಖ ತಿರುಗಿಸ್ತಾರೆ. ಹಿ ಬಿಕೇಮ್ ಲೇಜಿ ಅಂಡ್ ಮೋರ್ ಓವರ್ ಪ್ರಿಸನ್ ನಲ್ಲಿ ಎಲ್ಲ ಫ್ರೀಯಾಗಿ ತಿಂದು ಅವತ್ತ ಲೇಜಿ ಆಗಿದ್ದಾನೆ. ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಕೆಲಸ ಮಾಡೋದ್ರಿಂದ ವಿಮುಖನಾಗಿದ್ದಾನೆ. ದೇ ಸೆಂಟೆನ್ಸ್ಡ್ ಹಿಮ್ ಟು ಡೆತ್. ಅವರು ಸಾವಿನ ಮರಣದಂಡನೆಯನ್ನ ವಿಧಿಸಿದ್ರು, ಆದ್ರೆ ಡಿಡ್ ನಾಟ್ ಕಟ್ ಹಿಸ್ ಹೆಡ್ ಇನ್ ಫಸ್ಟ್ ಇನ್ಸ್ಟೆನ್ಸ್. ಆದ್ರೆ ಆತನ ತಲೆಯನ್ನ ಕತ್ತರಿಸಲಿಲ್ಲ. ಲೇಟರ್, ನಂತರ ದೇ ಸೆಂಟೆನ್ಸ್ಡ್ ಹಿಮ್ ಟು ಇಂಪ್ರಿಸನ್ಮೆಂಟ್. ಆತನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸ್ತಾರೆ. ಅಂಡ್ ಪುಟ್ ಅ ಗಾರ್ಡ್ ಓವರ್ ಹಿಮ್ ಟು ಬ್ರಿಂಗ್ ಹಿಮ್ ಫುಡ್. ಆತನಿಗೆ ಒಬ್ಬ ಜೈಲನ್ನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಗಾರ್ಡ್ ಅನ್ನ ನೇಮಕ ಮಾಡ್ತಾರೆ. ಮತ್ತೆ ಆತನ ಊಟ ತಂದು ಕೊಡೋದಿಕ್ಕೆ, ಆತನ ನೋಡ್ಕೊಳ್ಳೋದಿಕ್ಕೆ ಒಬ್ಬ ಗಾರ್ಡ್ ಅನ್ನ ನೇಮಕ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ದಿನಗಳ ನಂತರ, ದೇ ಟುಕ್ ಹಿಮ್ ಅವೇ. ದ ಕ್ರಿಮಿನಲ್ ಹ್ಯಾಡ್ ಟು ಫೆಚ್ ಹಿಸ್ ಓನ್ ಫುಡ್. ದೇ ಟ್ರೀಟೆಡ್ ಹಿಮ್ ಬ್ಯಾಡ್ಲಿ. ಸೊ ದ ಪ್ರಿಸನರ್ ಡಿಸೈಡೆಡ್ ನಾಟ್ ಟು ಗೋ ಅವೇ ಫ್ರಮ್ ದ ಪ್ರಿಸನ್.
ಸೊ ಈ ರೀತಿ ಆಗಿದ್ರಿಂದ ಕ್ರಿಮಿನಲ್ ಅವನ ಊಟವನ್ನ ಅವನೇ ತಗೋಬೇಕಾಗುತ್ತೆ, ಅಂದ್ರೆ ಅವನು ಆಹಾರವನ್ನ ಅವನ ಅನ್ನವನ್ನ ಅವನೇ ದುಡ್ಕೋಬೇಕಾಗುತ್ತೆ. ಹಾಗಾಗಿ ಅದು ಕಷ್ಟ ಆಗುತ್ತೆ ಆಚೆ ಹೋದವಾಗ. ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ ನೋಡಿ, ಇದನ್ನು ಕೂಡ ಬರೀರಿ. ಕ್ರಿಮಿನಲ್ ಸೈಡ್ ಈ ಹ್ಯಾಡ್ ನೋ ಪ್ಲೇಸ್ ಟು ಗೋ. ಅವ್ನು ಕೊಟ್ಟಂತ ರೀಸನ್ ಏನಂದ್ರೆ ಹೋಗಕ್ ಜಾಗ ಇಲ್ಲ. ಕಿಂಗ್ ಹ್ಯಾಡ್ ರೂಯಿನ್ಡ್ ಹಿಸ್ ಕ್ಯಾರೆಕ್ಟರ್ ಬೈ ದ ಡೆತ್ ಸೆಂಟೆನ್ಸ್. ಇದೇ ಆನ್ಸರ್ ಅನ್ನೇ ಪಾಯಿಂಟ್ ವೈಸ್ ಅಲ್ಲಿ ಕೊಟ್ಟಿದ್ದೀನಿ. ದೇ ಟ್ರೀಟೆಡ್ ಹಿಮ್ ಬ್ಯಾಡ್ಲಿ, ಪೀಪಲ್ ವುಡಂಟ್ ರೆಸ್ಪೆಕ್ಟ್ ಹಿಮ್, ದೇ ಟರ್ನ್ ದೇರ್ ಬ್ಯಾಕ್ ಆನ್ ಹಿಮ್, ಹಿ ಹ್ಯಾಡ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಇಷ್ಟು ಪಾಯಿಂಟ್ಸ್ ಪ್ಯಾರಾ ಕಲೀರಿ. ಪ್ಯಾರಾ ಕಲ್ತಾದ್ಮೇಲೆ ಇಷ್ಟು ಪಾಯಿಂಟ್ಸ್ ಜ್ಞಾಪಕ ಇಟ್ಕೊಂಡು ಅದನ್ನ ಡೆವಲಪ್ ಮಾಡಿ. ನೆಕ್ಸ್ಟ್ ಕ್ವಶನ್ ಯಾವುದು? ವೈ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2 years? 100% ಮತ್ತೆ ಹೇಳ್ತಾ ಇದ್ದೀನಿ, ಇಷ್ಟೇ ಬರೋದು. ಇದೇ 3 ತರ ಕ್ವಶನ್ ತೆಗೆದಿದ್ದಾರೆ. ಆ 3ಕ್ಕೂ ಆನ್ಸರ್ ಇವೆರಡು ಬರ್ದ್ರೆ ಸಾಕು. ಎರಡೇ ಇಂಪಾರ್ಟೆಂಟ್ ಕ್ವಶನ್ ಇದ್ರಲ್ಲಿ ಕೇಳಕ್ಕಿರೋದು. ಯಾಕೆ ಮೊನಾಕೋದ ರಾಜ ತನ್ನ ಮನಸ್ಸನ್ನ ಚೇಂಜ್ ಮಾಡ್ತಾ ಇದ್ದ, ಚೇಂಜ್ ಮಾಡ್ತಾ ಇದ್ದ ಆತನಿಗೆ ಕ್ರಿಮಿನಲ್ ನ ಜೊತೆ ಆತನಿಗೆ ಶಿಕ್ಷೆ ಕೊಡುವ ವಿಷಯದಲ್ಲಿ? ಆನ್ಸರ್: ಮೊನಾಕೋ ಇಸ್ ಅ ಸ್ಮಾಲ್ ಕಿಂಗ್ಡಮ್ ಆನ್ ದ ಬಾರ್ಡರ್ಸ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಇಟಲಿ ಫ್ರಾನ್ಸ್ ನ ಬಾರ್ಡರ್ ನಲ್ಲಿ ಇರುವಂತಹ ಮೊನಾಕೋ ಒಂದು ಸಣ್ಣ ರಾಜ್ಯ. ಇಟ್ಸ್ ಪಾಪ್ಯುಲೇಷನ್ ವಾಸ್ 7,000, 7,000 ಇರುವಂತಹ ಜನಸಂಖ್ಯೆ. There were many kinds of taxes. ಅಲ್ಲಿ ತುಂಬಾ ರೀತಿಯ ಟ್ಯಾಕ್ಸಸ್ ಇತ್ತು, ವಿವಿಧ ರೀತಿಯ ತೆರಿಗೆಗಳಿತ್ತು. ಲೈಕ್ ಟ್ಯಾಕ್ಸ್ ಆನ್ ವೈನ್, ವೈನ್ ಅಂದ್ರೆ ಡ್ರಿಂಕ್ಸ್ ಅಂಡ್ ಸ್ಪಿರಿಟ್ಸ್, ಅದು ಡ್ರಿಂಕ್ಸ್ ಗೆ ಸಂಬಂಧಪಟ್ಟಿದ್ದು. ಟ್ಯಾಕ್ಸ್ ಆನ್ ವೈನ್ ಅಂಡ್ ಸ್ಪಿರಿಟ್ಸ್, ಸ್ಪಿರಿಟ್ಸ್ ಮತ್ತೆ ವೈನ್ ಮೇಲೆ ಟ್ಯಾಕ್ಸ್ ಇತ್ತು. ಟೊಬ್ಯಾಕೋ, ಹೊಗೆ ಸೊಪ್ಪಿನ ಮೇಲೆ ಇತ್ತು. ಪೋಲ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಅಂತೀವಲ್ಲ ಅದ್ರ ಮೇಲೆ ಇತ್ತು. ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ವಾಸ್, ಅದು ಇದನ್ನು ಬಿಟ್ಟು ಹೊರತುಪಡಿಸಿ ಇನ್ನೊಂದು ರೆವಿನ್ಯೂ ಇತ್ತು. ರೆವಿನ್ಯೂ ಅಂದ್ರೆ ಆದಾಯ. ಇನ್ನೊಂದು ಆದಾಯದ ಮೂಲ ಅಂತಂದ್ರೆ ಕಮಿಂಗ್ ಫ್ರಮ್ ಗೇಮಿಂಗ್ ಹೌಸಸ್, ಆಟ ಆಡುವ ಮನೆಗಳು. ವೇರ್ ಪೀಪಲ್ ಪ್ಲೇ ರೌಲೆಟ್. ರೌಲೆಟ್ ಅನ್ನೋದೊಂದು ಗೇಮು, ಅದೊಂದು ಗ್ಯಾಮ್ಲಿಂಗ್ ತರ. ಆ ರೌಲೆಟ್ ಗೇಮ್ ಅನ್ನು ಆಡುವಂತಹ ಒಂದು ಮನೆ, ಆ ಒಂದು ಜಾಗ, ಅದರಿಂದ ಬರ್ತಿದ್ದಂತಹ ಒಂದು ಸ್ಪೆಷಲ್ ರೆವಿನ್ಯೂ. ಇಷ್ಟೇ ಆ ಕಿಂಗ್ಡಮ್ಗೆ ಇದ್ದಂತಹ ರೆವಿನ್ಯೂ. ಇನ್ ದಿಸ್ ಕಿಂಗ್ಡಮ್ ಆ ಮರ್ಡರ್ ವಾಸ್ ಕಮಿಟೆಡ್. ಇಂತಹ ಒಂದು ಸಾಮ್ರಾಜ್ಯದಲ್ಲಿ ಒಂದು ಸಾವು ಸಂಭವಿಸುತ್ತದೆ. ದ ಕ್ರಿಮಿನಲ್ ವಾಸ್ ಆರ್ಡರ್ ಡೆತ್ ಸೆಂಟೆನ್ಸ್. ಆ ಕ್ರಿಮಿನಲ್ಗೆ ಡೆತ್ ಸೆಂಟೆನ್ಸ್ ಅನ್ನ ಆರ್ಡರ್ ಮಾಡಲಾಗುತ್ತೆ. ಬಟ್ ದೇರ್ ವಾಸ್ ನೋ ಗಿಲ್ಲೋಟಿನ್ ಅಂಡ್ ಎಕ್ಸಿಕ್ಯೂಷನರ್. ಆದ್ರೆ ಅಲ್ಲಿ ಮಿಷಿನ್ ಇರುತ್ತಲ್ಲ, ಹೆಡ್ ಕಟ್ ಮಾಡುವಂತಹ ಮಿಷಿನ್ಗೆ ಗಿಲ್ಲೋಟಿನ್ ಅಂತೀವಿ. ಅದು ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಆ ಕೆಲಸ ಮಾಡೋದಕ್ಕೆ, ಮಿಷಿನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಆಪರೇಟ್ ಮಾಡೋದಕ್ಕೆ ಎಕ್ಸಿಕ್ಯೂಷನರ್ ಇರ್ಲಿಲ್ಲ. ಟು ಕಟ್ ದ ಕ್ರಿಮಿನಲ್ಸ್ ಹೆಡ್, ಕ್ರಿಮಿನಲ್ ನ ಕೈದಿಯ ಹೆಡ್ ಅನ್ನ, ಅಪರಾಧಿಯ ತಲೆಯನ್ನ ಕಟ್ ಮಾಡೋದಕ್ಕೆ. ದ ಕಿಂಗ್ ಆಫ್ ಮೊನಾಕೋ ಕೆಪ್ಟ್ ಚೇಂಜಿಂಗ್ ಹಿಸ್ ಡಿಸಿಷನ್ ಬಿಕಾಸ್, ರಾಜ ತನ್ನ ಮನಸ್ಥಿತಿಯನ್ನ ಬದಲಾಯಿಸ್ಕೊತಿದ್ದ. ಯಾಕಂದ್ರೆ he was worried about the expenses involved. ಅದಕ್ಕೆ ಖರ್ಚಾಗ್ತಿದ್ದಂತಹ ಎಕ್ಸ್ಪೆನ್ಸಸ್ ಎಷ್ಟು ಅನ್ನೋದನ್ನ ಯೋಚನೆ ಮಾಡಿದಾಗ ರಾಜನ್ಗೆ ತಲೆನೋವಾಯ್ತು. ಸೊ ದ ಕಿಂಗ್ ಚೇಂಜ್ಡ್ ಇಟ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಸೊ ಬೇಡ, ಇದನ್ನ ತಲೆ ಕಟ್ ಮಾಡೋದ್ ಬೇಡ, ಅದ ಜೈಲಲ್ಲಿ ಇರ್ಲಿ ಜೀವನ್ ಪೂರ್ತಿ ಅಂತ ಡಿಸೈಡ್ ಮಾಡ್ದ. ಬಟ್ ಮೇಂಟೈನಿಂಗ್ ದ ಪ್ರಿಸನರ್ ವಾಸ್ ಆಲ್ಸೋ ಎಕ್ಸ್ಪೆನ್ಸಿವ್. ಆದ್ರೆ ಅದಕ್ಕೊಬ್ಬನ್ ಗಾರ್ಡ್ ಇಡೋದು, ಅದನ್ನ ಊಟ ಕೊಡೋದು, ಅದು ಕೂಡ ಎಕ್ಸ್ಪೆನ್ಸಿವ್ ಆಯ್ತು. ಈ ಡಿಸ್ಮಿಸ್ ದ ಗಾರ್ಡ್ ಹೋಪಿಂಗ್ ದ ಕ್ರಿಮಿನಲ್ ವುಡ್ ಎಸ್ಕೇಪ್. ಅವನೇನ್ ಗಾರ್ಡ್ ಅನ್ನ ನೇಮಕ ಮಾಡ್ಕೊಂಡಿರ್ತಾನೆ, ಆ ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡ್ಬಿಡ್ತಾನೆ. ಬೇಡ, ನೀನ್ ಗಾರ್ಡ್ ಇರೋದೇ ಬೇಡ, ಅವ್ನ್ ಜೈಲಲ್ಲೇ ಇರ್ಲಿ. ಸೊ ಗಾರ್ಡ್ ಇಲ್ಲ ಅಂದ್ರೆ ಆತ ಮೇ ಬಿ ಜೈಲಿಂದ ಓಡಿ ಹೋಗ್ಬೋದು ಅನ್ನುವಂತಹ ಯೋಚನೆ ಮಾಡಿ ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡ್ತಾನೆ. ಬಟ್ ಹಿ ಡಿಡ್ ನಾಟ್. ಆದ್ರೆ ಕ್ರಿಮಿನಲ್ ಓಡೋಗ್ಲಿಲ್ಲ. ಫೈನಲಿ ಕೊನೆಗೆ ದ ಕಿಂಗ್ ಪೇಡ್ ಹಿಮ್ ಟು ಲೀವ್ ದ ಕಂಟ್ರಿ. ಕೊನೆಗೆ ಏನಾಯ್ತಂದ್ರೆ ರಾಜನೇ ಅದಕ್ಕೆ ದುಡ್ಡನ್ನ ಕೊಟ್ಟು ರಾಷ್ಟ್ರದಿಂದ ಆಚೆ ಕಳಿಸ್ಬೇಕಾಗುತ್ತೆ. ಅದನ್ಗೆ ಮಂತ್ಲಿ ಪೆನ್ಷನ್ ಅನ್ನ ಕೊಟ್ಟು, ಇಯರ್ಲಿ ಪೆನ್ಷನ್ ಕೊಟ್ಟು ಆಚೆ ಕಳಿಸ್ತಾರೆ. ದ ಕಿಂಗ್ಸ್ ಡಿಸಿಷನ್ಸ್ ವೇರ್ ಇನ್ಫ್ಲೂಯೆನ್ಸ್ಡ್ ಮೋರ್ ಬೈ ಫಿನಾನ್ಷಿಯಲ್ ಕನ್ಸರ್ನ್ಸ್. ರಾಜನ ತೀರ್ಮಾನಗಳು ಹೆಚ್ಚು ಇನ್ಫ್ಲೂಯೆನ್ಸ್ ಆಗಿದ್ದು ಆರ್ಥಿಕ ಕಾರಣಗಳಿಂದ. ಡ್ಯಾನ್ ಬೈ ಜಸ್ಟಿಸ್. ನ್ಯಾಯ ಅನ್ನೋದಕ್ಕಿಂತ ಆರ್ಥಿಕ ಕಾರಣಗಳಿಗೋಸ್ಕರ ರಾಜನ ಡಿಸಿಷನ್ಸ್ ಚೇಂಜ್ ಆಗ್ತಾ ಹೋಯಿತು. ಸೊ ಲೈಕ್ ದಿಸ್ the king of Monaco kept changing his mind in dealing with the criminal.
ಅಂತ ಬರೆದ್ರೆ ನಿಮ್ಗೆ ಖಂಡಿತ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಇದ್ರ PDF ಬೇಕಂತಂದ್ರೆ ನನ್ಗೆ ಕಮೆಂಟ್ ಮಾಡಿ. PDF ಬೇಕಂತ ಅಟ್ಲೀಸ್ಟ್ 10 ಮೆಂಬರ್ಸ್ ಕಮೆಂಟ್ ಮಾಡಿದ್ರೆ ಇದ್ರ PDF ಅನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತೇನೆ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದ್ರ ಕಮೆಂಟ್ ಅನ್ನ ಮಾಡಿದ್ರೆ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ಚಾಪ್ಟರ್ ನ ವಿಡಿಯೋವನ್ನ ಮಾಡಿ ಹಾಕ್ತೇನೆ. ಹೆಚ್ಚು ವ್ಯೂಸ್ ಹೋಗ್ಬೇಕು, ಹೆಚ್ಚು ಕಮೆಂಟ್ ಬಂದ್ರೆ ನನಗೂ ಖುಷಿ ಆಗುತ್ತೆ. ಸೊ ದಟ್ ಐ ಗೆಟ್ ಬೂಸ್ಟ್ ಟು ಡೂ ದ ನೆಕ್ಸ್ಟ್ ವಿಡಿಯೋಸ್. ಇಷ್ಟೇ ಕಲೀರಿ ಮಕ್ಕಳ. ವೆರಿ ಶಾರ್ಟ್ ಆನ್ಸರ್ ಅಂಡ್ ವೆರಿ ಲಿಮಿಟೆಡ್ ಆನ್ಸರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.